ಓಂ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಓಂ. ಬ್ರಹ್ಮವಿದಾಪ್ನೋತಿ ಪರಂ ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯುಃ ವಾಯುಃ ಅಗ್ನಿಃ ಅಗ್ನೇರಾಪಃ ಅದ್ಭ್ಯಃ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಸವಾ ಏಷ ಪುರುಷೋನ್ನರಸಮಯಃ ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣಃ ಪಕ್ಷಃ ಅಯಂ ಉತ್ತರಃ ಪಕ್ಷಃ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ಪ್ರಚುರಾನಂದತ್ವಾಧ್ಯಾನಂದಮಯಃ ನತು ತದ್ವಿಕಾರಿತ್ವಾತ್ ಅನ್ನಾದೀನಾಂ ಚ ಪ್ರಾಚುರ್ಯಮೇವ ಉಪಜೀವ್ಯತ್ವಮೇವ ಅದ್ಯತ್ವಂ. ಭಗವಂತ ಅನ್ನಾದಿ ವಿಕಾರನಾಗಿದ್ದಾನೆ, ಆದ್ದರಿಂದ ಅವನನ್ನು ಅನ್ನಮಯ ಅಂತ ಹೇಳಿರುವುದಲ್ಲ ಉಪನಿಷತ್ತು. ಹೊರತು ಪ್ರಚುರಾನಂದಮಯನಾದ್ದರಿಂದ, ಆನಂದ ಸ್ವರೂಪನಾದ್ದರಿಂದ ಅವನನ್ನು ಆನಂದಮಯ ಅಂತ ನಾವು ತಿಳ್ಕೊಳ್ಬೇಕು. ಬರೇ ಆನಂದ ಮಾತ್ರ ಅವನಲ್ಲಿ ಪ್ರಚುರ ಇರುವುದರಿಂದ ಆನಂದಮಯ ಶಬ್ದಕ್ಕೆ ಮಾತ್ರ ಅದ ಅರ್ಥ ಅಲ್ಲ. ಅನ್ನಾದೀನಾಂ, ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಎಲ್ಲವೂ ಕೂಡ ಅವನಲ್ಲಿ ಪ್ರಚುರವಾಗಿರುವುದರಿಂದ ಅವನನ್ನು ಅನ್ನಮಯ ಪ್ರಾಣಮಯ ಇತ್ಯಾದಿ ಶಬ್ದಗಳಿಂದ ಹೇಳಿದ್ದಾರೆ. ಯಾಕೆಂದ್ರೆ ಅದ್ಯತೆ ಇಚ್ಛಿತ ಅಂತ ಹೀಗೆ ಉಪನಿಷತ್ತಿದೆ. ಮತ್ತೆ ಅದ್ಯತ್ವ ಅಂದೇನರ್ಥ? ಉಪಜೀವಿತ್ವ ಅಂತಲೇ ಅರ್ಥ. ಎಲ್ಲರಿಂದಲೂ ಉಪಜೀವಿಸಲ್ಪಟ್ಟಿದ್ದಾನೆ ಅಂತಲೇ ಅದರ ಅರ್ಥ. ಅದಕ್ಕೆ ನಾವು ಅನ್ನವನ್ನು ತಿನ್ನುತ್ತೇವೆ ಅಂತಂದರೆ ಸುಮ್ಮನೆ ಮೋಜಿಗಾಗಿ ತಿಂತೇವೆ ಅಂತ ಅರ್ಥ ಅಲ್ಲ. ಅನ್ನವನ್ನು ತಿನ್ನುವುದು ಅಂದರೆ ಅನ್ನವನ್ನು ನಾವು ಅವಲಂಬಿಸಿ ಬದುಕುವುದು ಅಂತಲೇ ಅದರ ಅರ್ಥ. ಅನ್ನಗತ ಪ್ರಾಣ, ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಉಲ್ಲೇಖ ಇದೆ. ಆ ಎಲ್ಲ ಮಾತುಗಳಿಗೂ ಹೀಗೆ ಅರ್ಥ. ಹೀಗೆ ಅದ್ಯತೆ ಭಗವಂತ ಅಂದ್ರೆ ಈ ಅನ್ನವು ನಮ್ಮಿಂದ ಅದ್ಯತೆ ಅಂದ್ರೆ ನಮ್ಮಿಂದ ಸೇವಿಸಲ್ಪಡ್ತದೆ ಅಂತಲೇ ಅರ್ಥ. ಧಾತುಗಳಿಗೆ ತುಂಬಾ ಅರ್ಥಗಳಿರ್ತವೆ. ಅದನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಅದನ್ನ ಮತ್ತೆ ಅನುಸಂಧಾನ ಮಾಡ್ಕೊಳ್ತಿರ್ಬೇಕಷ್ಟೆ. ಯಾಕಂದ್ರೆ ನಮ್ಮ ಸಂಸ್ಕೃತ ಭಾಷೆ ಕೂಡ ಆ ದೃಷ್ಟಿಯಿಂದ ಅಪ್ಡೇಟ್ ಆಗ್ತಾ ಇರಬೇಕು. ಗುರುವರ್ಥ ದೀಪಿಕಾದಲ್ಲಿ ಮೊದಲನೇ ವಾಕ್ಯದಲ್ಲೇ ಹೇಳಿದ್ದಾರೆ, ಧಾತುನಾಂ ಅನೇಕಾರ್ಥತ್ವ ಅಂತ. ಧಾತುಗಳಿಗೆ ಅನೇಕ ಅರ್ಥ ಇರೋದ್ರಿಂದ ಎಲ್ಲವನ್ನೂ ತಿನ್ನುವ ಭಗವಂತ ನಮ್ಮಿಂದ ತಿನ್ನಲ್ಪಡ್ತಾನೆ ಅಂದ್ರೆ ನಮ್ಮಿಂದ ಸೇವಿಸಲ್ಪಡ್ತಾನೆ ಅಂತ ಅರ್ಥ. ಅದಕ್ಕೆ ಉಪಜೀವ್ಯ ಅಂತ ಅರ್ಥ. ಸೇವಿಸುವುದು ಅಂತಂದ್ರೆ ನಾವು ಅವನನ್ನು ಸೇವಿಸ್ತೀವಿ. ಈ ಸೇವಿಸುವುದು ಅನ್ನುವುದು ಒಂದು ವಿಚಿತ್ರವಾದ ಧಾತುನೆ. ಕಳೆದ ದಿವಸ ಅದನ್ನು ಹೇಳಿದ್ದೆ. ಅದ್ರ ಬಗ್ಗೆ ಮತ್ತಷ್ಟು ಹೇಳ್ತೇನೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು, ಶ್ರೀಹಿ ಮೇ ಭಜತು ಶ್ರೀರ್ಮಾಂ ಭಜತು, ಶ್ರೀದೇವಿ ನನ್ನನ್ನು ಭಜಿಸಲಿ ಅಂತಿದೆ. ಅದು ವಿಚಿತ್ರವಾಗಿ ಕಾಣಿಸ್ತದೆ. ನಾನು ಶ್ರೀದೇವಿಯನ್ನು ಭಜಿಸಬೇಕು, ಶ್ರೀದೇವಿಯನ್ನು ನನ್ನನ್ನು ಭಜಿಸುವುದು ಅಂತ ಪ್ರಶ್ನೆ ಬಂದರೆ, ಭಜಿಸುವುದು ಅಂದರೆ ನನ್ನನ್ನು ಅವಳು ನೋಡಿಕೊಳ್ಳುವುದು, ನನ್ನಲ್ಲೇ ಅವಳು ಸನ್ನಿಹಿತಳಾಗಿರುವುದು ಅಂತ ಅದರ ಅರ್ಥ. ಅಂತೂ ನನ್ನ ಜೊತೆಗಿರಲಿ ಅಂತ. ಹೀಗೆ ಭಜಿಸುವುದು ಅಂತನ್ನೋದಕ್ಕೆ ನಾನು ಅವಳನ್ನು ಸ್ತುತಿಸುವುದು, ಅವಳನ್ನು ಅವಲಂಬಿಸುವುದು ಅಂತ ಹೇಗೆ ಅರ್ಥನೋ ಹಾಗೆ ಅವಳು ನನ್ನಲ್ಲಿ ನೆಲೆ ಮಾಡಿಕೊಂಡಿರುವುದು ಅಂತನೂ ಅರ್ಥ. ಹಾಗೆ ಸೇವಿಸುವುದು ಅಂತಂದ್ರೆ ನಾವು ಭಗವಂತನನ್ನು ಸೇವಿಸುವುದು ಅಂದ್ರೆ ಅವನನ್ನು ಆಶ್ರಯಿಸಿಕೊಂಡಿರುವುದು, ಅವನನ್ನು ಸ್ತೋತ್ರಗಳ ಮೂಲಕ, ಸ್ತೋತ್ರ ನಮಸ್ಕಾರಗಳ ಮೂಲಕ ಸಂಪ್ರೀತಗೊಳಿಸುವುದು ಅಂತನೂ ಅರ್ಥ. ಹಾಗೆ ಸೇವಿಸುವುದು ಅಂತನೂ ಅದಕ್ಕೆ ಅರ್ಥ ಆಗ್ತದೆ. ಹೀಗೆಲ್ಲ ಅದಕ್ಕೆ ಅರ್ಥಗಳಿರೋದನ್ನು ಕಳೆದ ದಿವಸ ನೋಡಿದ್ದೀವಿ. ಮತ್ತೆ ಈ ಆನಂದಮಯ ಇತ್ಯಾದಿ ಶಬ್ದಗಳ ಅರ್ಥವನ್ನು ನೋಡುವಾಗ ಭಗವದ್ಗೀತೆಯಲ್ಲಿ ಸರ್ವಾಶ್ಚರ್ಯಮಯ ಅಂತ ಶಬ್ದ ಬಂದಿದೆ, ಭಾಗವತದಲ್ಲಿ ಸರ್ವಾಶ್ಚರ್ಯಮಯ ಅಂತ ಶಬ್ದ ಬಂದಿದೆ. ಅದಕ್ಕಿರುವಂತಹ ಅರ್ಥಗಳನ್ನು ಕೂಡ ನೋಡಿದ್ದೀವಿ. ಅದರಲ್ಲಿ ಸರ್ವಾಶ್ಚರ್ಯ ಸ್ವರೂಪ ಅಂತ ವಿಜಯಧ್ವಜರು ಮತ್ತು ಯಾದವರರು ಅರ್ಥ ಮಾಡಿದ್ದನ್ನು ನೋಡಿದ್ದೀವಿ. ಸರ್ವಾಶ್ಚರ್ಯಾತ್ಮಕ ಅಂತ ಆಚಾರ್ಯ ಅರ್ಥ ಬರೆದನ್ನು ನೋಡಿದ್ದೀವಿ. ಅಲ್ಲಿ ರಾಧಾಕೃಷ್ಣರು ಅಂತ ಅವರು ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಕಾರರು ಭಾಗವತಕ್ಕೆ. ಅವರು ಸರ್ವಾಶ್ಚರ್ಯ ಜನಕ ಅಂತ ಅರ್ಥ ಹೇಳಿದ್ದಾರೆ. ಅದನ್ನು ನಾವು ಇಲ್ಲಿ ಬೇಕಾದ್ರೆ ಅರ್ಥ
ಅನ್ವಯಿಸ್ಕೋಬಹುದು, ಅದು ಚೆನ್ನಾಗಿದೆ. ಅಂತೂ ಸರ್ವಾಶ್ಚರ್ಯದ ವಿಕಾರ ಅನ್ನೋ ಅರ್ಥ ಅಲ್ಲಿ ಯಾರಿಗೂ ಅಭಿಪ್ರೇತ ಅಲ್ಲ. ಎಲ್ಲ ಆಶ್ಚರ್ಯಗಳಿಗೂ ಅವನು ಜನಕ. ಅತ್ಯಂತ ಆಶ್ಚರ್ಯಕರವಾದ ಸಂಗತಿಗಳನ್ನು ಅವನು ಈ ಜಗತ್ತಿನಲ್ಲಿ ಮಾಡಿ ತೋರಿಸ್ತಾನೆ. ಅವನ ದೃಷ್ಟಿಯಿಂದ ಅದು ಆಶ್ಚರ್ಯ ಅಲ್ಲ, ಆದರೆ ನಮಗದು ಆಶ್ಚರ್ಯ ಹೌದು. ಹಾಗೆ ಆನಂದಮಯ ಅಂದ್ರೆ ಆನಂದ ಜನಕ ಅಂತಂದು ಅರ್ಥನೂ ಕೂಡ ನಾವು ತಿಳ್ಕೋಬಹುದು. ಏನಮೇವ ಆನಂದಂ ವೇದ ಆನಂದ ಏವ ಸಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ರುತಿ. ಯಾರು ಭಗವಂತನನ್ನ ಆನಂದ ಸ್ವರೂಪ ಅಂತ ತಿಳ್ಕೊತಾನೆ, ಇವನು ತಾನು ಆನಂದಮಯ ಆಗ್ತಾನೆ ಆ ಭಕ್ತ ಅಂತ. ಅವನನ್ನ ಆನಂದ ಸ್ವರೂಪ ಅಂತ ಆನಂದಮಯ ಅನ್ನೋ ಶಬ್ದ ಹೇಳ್ತದೆ. ಆನಂದಮಯ ಅನ್ನೋ ಶಬ್ದ ಆನಂದ ಜನಕ ಅನ್ನೋ ಅರ್ಥವನ್ನು ಹೀಗೆ ಹೇಳ್ತದೆ. ಆ ವ್ಯಾಖ್ಯಾನಕಾರರು ಹಾಗದನ್ನು ಮಾಡಿ ತೋರಿಸಿದ್ದಾರೆ. ಬೇಕಾದ್ರೆ ಆ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು. ಹೀಗೆ ಆಶ್ಚರ್ಯಮಯ ಇತ್ಯಾದಿ ಕಡೆಗಳಲ್ಲಿ ಆಶ್ಚರ್ಯ ವಿಕಾರ ಅಂತ ಹೇಗೆ ಅರ್ಥ ಅಲ್ವೋ, ಹಾಗೆ ಆನಂದಮಯ ಇತ್ಯಾದಿ ಕಡೆಗಳಲ್ಲಿಯೂ ಕೂಡ, ಅನ್ನಮಯ ಇತ್ಯಾದಿ ಕಡೆಗಳಲ್ಲಿಯೂ ಕೂಡ ಅದು ವಿಕಾರ ಅನ್ನೋ ಅರ್ಥವನ್ನು ಹೇಳುವುದಲ್ಲೇ ಅಲ್ಲ, ಭಗವಂತ ತತ್ಸ್ವರೂಪ ಅನ್ನೋ ಅರ್ಥವನ್ನೇ ಹೇಳ್ತದೆ, ತತ್ಪ್ರಚುರ ಅನ್ನೋ ಅರ್ಥವನ್ನೇ ಹೇಳ್ತದೆ. ಯಾಕಂದ್ರೆ ಎಲ್ಲ ಕಡೆನೂ ಭಗವಂತನ ವಾಚಕವಾದ ಶಬ್ದ ಇದೆ, ಅದರಿಂದಲೇ ಆ ಅರ್ಥ ಆಗ್ತದೆ. ಇವತ್ತಿನ ವಾಕ್ಯ ಹೀಗಿದೆ: ನನು ಪ್ರಚುರ ಭೂತಾದ್ಯತ್ವಂ ಕಥಂ ಅಭಿಸಂಹಿತಂ ಬ್ರಹ್ಮಣ. ಈ ಬ್ರಹ್ಮನನ್ನ ಭೂತಾದ್ಯ ಎಲ್ಲ ಪ್ರಾಣಿಗಳಿಂದಲೂ ಆತ ಸೇವಿಸಲ್ಪಡ್ತಾನೆ ಅನ್ನೋ ಅರ್ಥವನ್ನ ನಾವು ಹೇಗೆ ಹೊಂದಿಸುವುದು, ಅದು ತಿಳ್ಕೊಳ್ಳುವುದು ಹೇಗೆ ಅಂತ ಈಗೊಂದು ಪ್ರಶ್ನೆ. ಅಭಿಸಂಹಿತ ಆಗುವುದು ಅಂದರೆ ಹೊಂದುವುದು, ನಾವು ಅನುಸಂಧಾನ ಮಾಡುವುದು, ಅವನಲ್ಲಿ ಅದು ಉಪಪನ್ನವಾಗಿರುವುದು. ಭೂತಾದಿಗಳಿಂದ ಅದ್ಯತ್ವ ಅದು ಪ್ರಚುರ ಆಗಬೇಕು. ಪ್ರಚುರವಾದ ಅದ್ಯತ್ವ ಅದು ಭಗವಂತನಲ್ಲಿ ಹೇಗೆ ಹೊಂದೋದು ಅಂತ ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ ಉಪಜೀವಿತ್ವಮೇವ ಅದ್ಯತ್ವಂ ಅಂತ ಆಚಾರ್ಯ ಹೇಳಿದ್ದಾರೆ. ಅದನ್ನ ಜಯತೀರ್ಥರು ಹೀಗೆ ಹಿನ್ನೆಲೆ ತೋರಿಸಿ ಅರ್ಥ ಹೇಳ್ತಾರೆ. ಎಲ್ಲರಿಂದಲೂ ಕೂಡ ಅವನು ಉಪಜೀವನಾಗಿರುವುದರಿಂದ ಅದು ಹೊಂದಬಹುದು ಅಂತ ಅದರ ತಾತ್ಪರ್ಯ. ಯಾಕೆ ಆ ಪ್ರಕರಣವನ್ನ ಸಂಪೂರ್ಣವಾಗಿ ನಾವು ಗಮನಿಸಿದ್ರೆ ನಮಗಿದೆಲ್ಲ ಸಮಾನ ಆಗ್ತದೆ, ನಮಗಿದೆಲ್ಲ ಸರಿಯಾಗಿ ಗಮನಕ್ಕೆ ಬರ್ತದೆ. ಅಲ್ಲಿ ಏನಿದೆ, ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಇತಿ ಪ್ರಸಿದ್ಧ ಅನ್ನ ವಿಕಾರ ದೇಹ ಮುಕ್ತ. ಎಲ್ಲ ಕಡೆನೂ ಅಲ್ಲಿ ಬ್ರಹ್ಮನ ಬಗ್ಗೆನೇ ಬಂದಿದೆ. ಆದರೆ ಅವರೊಂದು ಪ್ರಶ್ನೆ ಕೇಳ್ತಾರೆ, ಬ್ರಹ್ಮನ ಬಗ್ಗೆ ಬಂದಿದೆ ಅಂತ ಅನ್ನೋದನ್ನ ಸರಿಯಾಗಿ ಅವ್ರು ಗಮನಿಸದೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅದರ ಅರ್ಥ. ಏನರ್ಥ ಅಂದ್ರೆ, ಓಷಧಿಭ್ಯೋನ್ನಂ, ಔಷಧಿಗಳಿಂದ ವನಸ್ಪತಿಗಳಿಂದ ಅನ್ನ ಹುಟ್ಟಿತು, ಅನ್ನದಿಂದ ಪುರುಷ ದೇಹ ಹುಟ್ಟಿತು. ಇತಿ ಪ್ರಸಿದ್ಧ ಅನ್ನ ವಿಕಾರ ದೇಹ ಮುಕ್ತ. ಅನ್ನದ ವಿಕಾರವಾದ ಪ್ರಸಿದ್ಧವಾದ ದೇಹ ಅಂದ್ರೆ ನಮಗೆ ಗೊತ್ತಿರುವಂಥ ದೇಹ, ಅದನ್ನ ಹೇಳಿ ಸವಾ ಏಷ ಪುರುಷೋನ್ನದ ಸಮಯ, ಈ ಪುರುಷ ಆ ಅನ್ನಮಯವಾದ ದೇಹದೊಳಗಿದ್ದಾನೆ. ಈ ಪುರುಷನೇ ಸವಾಯುಷ ಪುರುಷ ಅಂದ್ರೆ ಅವ್ರು ಮಾಡುವ ಅರ್ಥದಲ್ಲಿ ಈ ಪುರುಷ ದೇಹವು ಅನ್ನರಸಮಯವಾಗಿದೆ, ಅದರೊಳಗಿದ್ದಾನೆ ಅಂತ ನಾನು ನಮ್ಮ ಅರ್ಥದ ಸಂಸ್ಕಾರದಿಂದ ಹೇಳಿದೆ. ಪ್ರಶ್ನೆ ಮಾಡೋರ ತಾತ್ಪರ್ಯ ಆಗಲ್ಲ. ಈ ಪುರುಷ ಅಂದ್ರೆ ಈ ಪುರುಷ ದೇಹ ಅದು ಅನ್ನರಸಮಯವಾಗಿದೆ. ಇತಿ ತತ್ಪರಾಮರ್ಶಾತ್ ಕಥಂ ಅನ್ನಮಯ ಶಬ್ದ ತತ್ ಪ್ರಾಚುರ್ಯಾರ್ಥ. ಅನ್ನಮಯ ಶಬ್ದ ಅನ್ನ ರಸಮಯ ಅಂತ ಅರ್ಥವನ್ನು ಹೇಳಿದೆಯಲ್ಲ, ಈ ದೇಹವು ಅನ್ನ ರಸಮಯವಾಗಿದೆ, ಅನ್ನದ ರಸದವನ್ನು ಉಂಡು ಬೆಳೆದಿದೆ ಇದು ಅಂತ ಹೀಗೆ ಅದರ ತಾತ್ಪರ್ಯ. ಹಾಗಿರುವಾಗ ನೀವು ಪ್ರಾಚುರ್ಯ ಅನ್ನೋ ಅರ್ಥವನ್ನು ಹೇಗೆ ಹೇಳ್ತೀರಿ? ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಉತ್ತರಿಸ್ತಾ ಇದ್ದಾರೆ. ಸವಾ ಏಷಃ ಇತಿ ಅನ್ಯ ಪ್ರಾರಂಭಾತ್. ಸವಾ ಏಷ ಪುರುಷೋನ್ನರಸಮಯ ಅಂತ ದೇಹಕ್ಕಿಂತ ಭಿನ್ನನಾದ ಭಗವಂತನ ಬಗ್ಗೆನೇ ಪ್ರಾರಂಭ ಕಂಡಿದೆ ಉಪನಿಷತ್ತಿನ ಆ ಪ್ರಕರಣ. ಆದ್ರಿಂದ ನೀವು ದೇಹವನ್ನಲ್ಲಿ ತಗೊಳ್ಬಾರ್ದು, ಭಿನ್ನನಾದವನನ್ನೇ ತಗೊಳ್ಬೇಕು ಅಂತ ತಾತ್ಪರ್ಯ. ಯಾಕೆಂದ್ರೆ ಭವೇದೇತತ್ ಯದಿ ಪ್ರಸಿದ್ಧ ಅನ್ನವಿಕಾರ ಪುರುಷ ಪರಾಮರ್ಶೋಯಂ ಸ್ಯಾತ್. ಅನ್ನದ ವಿಕಾರವಾದ ಪ್ರಸಿದ್ಧವಾದ ಪುರುಷ ಅಂದ್ರೆ ಪುರುಷ ದೇಹ, ಅದನ್ನ ಇಲ್ಲಿ ಉಪನಿಷತ್ತು ಹೇಳ್ತಾ ಇದ್ರೆ ಆವಾಗ ನೀವು ಹೇಳಿದ ಪ್ರಶ್ನೆ ಸರಿಯಾಗ್ತಿತ್ತು. ಆದರೆ ನಚೈವಂ, ಅನ್ನದ ವಿಕಾರವಾದ ಪ್ರಸಿದ್ಧ ನಮಗೆಲ್ರಿಗೂ ಪ್ರಸಿದ್ಧ ಅಂತ ಯಾಕೆ ಹೇಳೋದು ಅಂದ್ರೆ ಇದೇನು ಲೋಕವಿಖ್ಯಾತ ಅಂತಲ್ಲ. ನಮಗೆ ಕಣ್ಣಿಗೆ ಕಾಣೋದು ನಮ್ಮ ದೇಹ ನಿಮ್ಮ ದೇಹ, ನಿಮಗೆ ಕಣ್ಣಿಗೆ ಕಾಣೋದು ನಮ್ಮ ದೇಹ ನಿಮ್ಮ ದೇಹ, ಅದಕ್ಕೆ ಪ್ರಸಿದ್ಧ ಅಂತ ಹೇಳೋದು ಅಷ್ಟೆ.
ನಚೈವಂ ಅದಲ್ಲ, ಯಸ್ಮಾದ್ ಆತ್ಮನ ಆಕಾಶಾದಿಕಂ ಉತ್ಪನ್ನಂ, ಯಾವ ಆತ್ಮನಿಂದ ಆಕಾಶಾದಿಗಳು ಹುಟ್ಟಿತೋ ಸಯೇಷಃ ಪುರುಷೋನ್ನರ ಸಮಯ ಅಂತ ಹೀಗೆ ಪರಾಮರ್ಶ ಅಲ್ಲಿ ಬಂದಿದೆ. ಆ ಥರ ಪರಾಮರ್ಶ ಮಾಡುವುದೇ ಉಪಪನ್ನ, ಅದೇ ಯುಕ್ತಿ ಸಂಗತವಾಗಿದೆ ಅಂತ ಅದರ ಅರ್ಥ. ಅಲ್ಲಿ ಕಿಮರ್ಥಮಸೌ ಪರಾಮರ್ಶತೆ, ದೇಹಕ್ಕಿಂತ ಭಿನ್ನನಾದ ಮತ್ತೊಬ್ಬ ಪರಮಾತ್ಮನನ್ನು ಯಾಕೆ ಪರಾಮರ್ಶೆ ಮಾಡ್ಕೋಬೇಕು ಅಂತ ಆಶಂಕಾ ಅಪನೋದಾಯ, ಆ ಆಶಂಕೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಪರಾಮರ್ಶಾದಿ ವಕ್ತವ್ಯ ಪ್ರಾರಂಭಾದಿತ್ಯಾಹ. ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಪರಾಮರ್ಶಾತ್ ಅಂತ ಹೇಳಲಿಲ್ಲ, ಹೊರತು ಪ್ರಾರಂಭ ಅಂತ ಹೇಳಿದ್ದಾರೆ. ಪ್ರಾರಂಭ ಮಾಡಿರುವುದೇ ಆಗಿದೆ. ಕೇವಲ ಪರಾಮರ್ಶ ಮಾಡುವುದು, ಹಿಂದೆ ಬಂದದ್ದು ಹಿಂದೆ ಪ್ರಸ್ತುತವಾದ್ದನ್ನು ಇಟ್ಕೊಳ್ಬಹುದು ಅಂತ ಅಷ್ಟೇ ಅರ್ಥ ಅಲ್ಲ, ಹೊರತು ಪ್ರಾರಂಭ ಕಂಡಿರುವುದೇ, ಆ ಭಾಗ ಪ್ರಾರಂಭ ಕಂಡಿರುವುದೇ ಆ ಭಗವಂತನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಂತ ಅದರ ತಾತ್ಪರ್ಯ ಆಗ್ತದೆ. ಭೂತಾದಿಗಳನ್ನು ಸೃಷ್ಟಿಸಿರುವಂತಹ ಭಗವಂತನನ್ನೇ ಅಲ್ಲಿ ಪರಾಮರ್ಶಿಸಬೇಕು. ದೇಹಕ್ಕಿಂತ ಭಿನ್ನನಾದ ಭೂತಾದಿಗಳನ್ನು ಸೃಷ್ಟಿಸಿರುವ ಭಗವಂತನನ್ನೇ ತಗೊಳ್ಬೇಕು. ಉಪನಿಷತ್ತು ಏನು ಹೇಳಿದೆ, ಮೊದಲು ಸಹನಾಭವತ್ತು ಅಂತ ಶಾಂತಿ ಮಂತ್ರ ಇದೆ, ಬ್ರಹ್ಮಾನಂದವಲ್ಲಿ. ತೈತ್ರಿಯ ಉಪನಿಷತ್ನಲ್ಲಿ 2ನೇ ಬ್ರಹ್ಮಾನಂದವಲ್ಲಿ, ಅದರಲ್ಲಿ ಮೊದಲು ಶಾಂತಿ ಮಂತ್ರ ಇದೆ. ಮುಂದೆ 2ನೇ ಮಂತ್ರ ಬ್ರಹ್ಮವಿದಾಪ್ನೋತಿ ಪರಂ, ಪರಬ್ರಹ್ಮನನ್ನು ತಿಳಿದವನು ಆ ಪರಬ್ರಹ್ಮನನ್ನೇ ಪಡಿತಾನೆ ಅಂತ ಹೀಗೆ ಬಂದಿದೆ. ಅವನ ಲಕ್ಷಣ ಬಂದಿದೆ, ಅವನು ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತನಾಗಿದ್ದಾನೆ ಅಂತ ಹೀಗೆಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯಾರು ನಮ್ಮ ಹೃದಯ ಗುಹೆಯೊಳಗಿರುವ ಭಗವಂತನನ್ನು ತಿಳಿತಾನೋ, ಯೋವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಬ್ರಹ್ಮಣ ಸಹ. ಅವನು ಅಂಥ ಈ ಜೀವ ಅವನು ಸರ್ವಜ್ಞನಾದ ಪರಬ್ರಹ್ಮನ ಜೊತೆಗೆ ಇರ್ತಾನೆ ಮುಕ್ತಿಯಲ್ಲಿ, ಮತ್ತು ಅಥವಾ ಚತುರ್ಮುಖ ಬ್ರಹ್ಮನೊಂದಿಗೆ ಮುಕ್ತಿಯಲ್ಲಿ ಪಡಿತಾನೆ. ಬೇರೆ ಬೇರೆ ಅರ್ಥಗಳಿವೆ. ಅಂತೂ ಬ್ರಹ್ಮಣ ವಿಪಶ್ಚಿತ, ಸರ್ವಜ್ಞನಾದ ಬ್ರಹ್ಮನೊಂದಿಗೆ ಮುಕ್ತಿಯಲ್ಲಿದ್ದು ಅವನು ಮೋಕ್ಷವನ್ನು ಪಡಿತಾನೆ. ಇದು ಕೆಲವರಿಗೆ ಕಂಟಕ, ಅದ್ವೈತಿಗಳಿಗೆ. ಅವ್ರಿಗೆ ಏನಾದ್ರು ಬೇರೆ ಅರ್ಥ ಮಾಡ್ತಾರೆ, ಆದರೂ ಸಹ ಬ್ರಹ್ಮಣ ಅಂತಿದೆಯಲ್ಲ, ಇದನ್ನು ಹೇಗೆ ಹೊಂದಿಸುವುದು ಅಂತ ಕೆಲವರಿಗೆ ಸಮಸ್ಯೆ. ಬ್ರಹ್ಮನನ್ನ ತಿಳಿದವನು ಬ್ರಹ್ಮನೇ ಆದಮೇಲೆ ಸಹ ಬ್ರಹ್ಮಣ ಹೇಗೆ, ಅವನೇ ಬ್ರಹ್ಮ ಆಗಬೇಕಲ್ಲ. ಸಹ ಬ್ರಹ್ಮನ ಜೊತೆಗೆ ಅಂತ ಬಂದಿರುವುದರಿಂದ ಇದು ನಮಗೆ ಹೆಚ್ಚು ಪೂರಕ ಆಗ್ತದೆ. ಹಠ ಹಿಡಿದವರು ಬೇರೆಯಾರು ಅರ್ಥ ಮಾಡಬಹುದು, ಅದು ವಿಚಾರ ಬೇರೆ. ಮುಂದೆ ತಸ್ಮಾದ್ವಾಯಿ ತಸ್ಮಾದಾತ್ಮನ ಆಕಾಶ ಸಂಭೂತಃ ನೋಡಿ, ಹಿಂದೆ ಬ್ರಹ್ಮನ ಬಗ್ಗೆ ಬಂತು. ತಸ್ಮಾತ್ವ ಅಂತಹ ಹಿಂದೆ ಪ್ರಸ್ತುತನಾಗಿರುವ ಏತಸ್ಮಾದಾತ್ಮನಃ, ಈ ಬ್ರಹ್ಮನಿಂದ ಆಕಾಶ ಹುಟ್ಟಿತು. ಆತ್ಮ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಅವನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು. ಅದಕ್ಕೆಲ್ಲ ಆಕಾಶ ಅಂತಂದ್ರೆ ಅನೇಕ ಅರ್ಥ ಹೇಳ್ತಾರೆ. ಭೂತಾಕಾಶದ ಅಭಿಮಾನಿ ದೇವತೆ, ಮತ್ತು ಆ ಅಭಿಮಾನಿ ದೇವತೆಯ ಒಂದು ತೇಜೋಮಯವಾದ ರೂಪ, ಅದು ಪಾಂಚಭೌತಿಕವೇ. ಮತ್ತು ಆ ಮೂವರಲ್ಲಿ ಅಂತರ್ಗತನಾದ ಭಗವಂತನ ಒಂದು ರೂಪ, ಇಷ್ಟೆಲ್ಲವೂ ಹುಟ್ಟಿತು ಅಂತ ಅರ್ಥ. ಆಕಾಶದಿಂದ ವಾಯುವಿನಿಂದ ಅಗ್ನಿ, ಅಲ್ಲೂ ಕೂಡ ಅಷ್ಟೆ 4 ರೂಪಗಳು ಹುಟ್ಟುತ್ತಾ ಹೋಗ್ತವೆ. ಆಕಾಶದಿಂದ 4 ವಿಧವಾದ ಭೂತವಾಯು, ಅದರಿಂದ 4 ವಿಧವಾದ ಅಗ್ನಿಯಿಂದ ನೀರು, ನೀರಿನಿಂದ ಪೃಥಿವ್ಯಾಹ ಓಷಧಯ. ಪೃಥ್ವಿಯಿಂದ 4 ವಿಧ ಔಷಧಿಗಳು, ಅಲ್ಲೂ ಅಷ್ಟೇ. ಔಷಧಿ ಅಭಿಮಾನಿಯಾದ ದೇವತೆ, ಅವನ ದೇಹ, ಅದರಲ್ಲಿರೋ ಭಗವಂತನ ರೂಪ. ಆಮೇಲೆ ಅದರಿಂದ ಔಷಧಿಭ್ಯ ಅನ್ನಂ, 4 ವಿಧ ಅನ್ನವೂ ಕೂಡ ಜನಿಸಿತು. ಇದೆಲ್ಲ ನಾವು ಅಲ್ಲಿ ತೋರಿಸಿಕೊಟ್ಟಿರುವಂತಹ ಅರ್ಥ. ಆ ಅನ್ನದಿಂದ ಪುರುಷ ಅಂದ್ರೆ ದೇಹ ಹುಟ್ಟಿತು. ದೇಹದ ಅಭಿಮಾನಿಯಾದ ಜೀವ ಅದರೊಳಗೆ ಪ್ರವೇಶ ಮಾಡ್ತಾನೆ. ಮತ್ತೆ ಅವೆರಡರಲ್ಲಿ ಅಂತರ್ಗತನಾದಂತಹ ಭಗವಂತ ಹುಟ್ಟುತ್ತಾನೆ ಅಂತ ಹೀಗೆಲ್ಲ ಅಲ್ಲಿ ಅರ್ಥ ಇದೆ. ಅದನ್ನೇ ಪರಾಮರ್ಶಾತ್ ಅಂತ ಹೇಳುವುದು. ಈ ಪರಾಮರ್ಶಾತ್ ಅಂತಂದ್ರೆ ಹಿಂದೆ ಬಂದಿರುವುದನ್ನು ತಗೊಳ್ಬೇಕು ಅಂತ. ಬರೇ ತಗೊಳ್ಳುವುದಲ್ಲ, ಹಿಂದೆ ಬಂದಿರುವುದನ್ನು ತಗೊಳ್ಳುವುದು ಮಾತ್ರ ಅಲ್ಲ, ಪ್ರಾರಂಭ ಕಂಡಿರುವುದೇ ಹಾಗೆ. ಉಪನಿಷತ್ ಪ್ರಾರಂಭ ಕಾಣುವುದೇ ಹಾಗೆ. ಅದು ದೇಹದ ಬಗ್ಗೆ ಯಾಕೆ ಹೇಳ್ತದೆ? ಉಪನಿಷತ್ತು ಹೇಳಬೇಕಾಗಿರುವುದೇ ಬ್ರಹ್ಮನ ಬಗ್ಗೆ. ಅದು ಬಿಟ್ಟು ದೇಹದ ಬಗ್ಗೆ ಅದು ಹೇಳುವುದಕ್ಕೆ ಅರ್ಥವೇ ಇಲ್ಲ.
ಹೀಗೆ ಪ್ರಾರಂಭ ಆದಂಥ ಆಚಾರ್ಯರು ಆ ದೇಹಕ್ಕಿಂತ ಭಿನ್ನನಾದ ಒಬ್ಬ ಅನ್ನಿನ ಬಗ್ಗೆನೇ ಪ್ರಾರಂಭ ಕಂಡಿದೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆತ್ಮನ ಆಕಾಶಾದಿ ಕಾರಣತ್ವ ಮುಕ್ತ. ಆತ್ಮ ಈ ಪರಮಾತ್ಮ ಅವನು ಆಕಾಶಾದಿಗಳಿಗೆ ಕಾರಣನಾಗಿದ್ದಾನೆ ಅಂತ ಹೇಳಿ ಅವನೇ ಅನ್ನಮಯಾದಿ ಪಂಚರೂಪತ್ವ ಪ್ರದರ್ಶನಾಯ, ಅವನಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವ 5 ರೂಪ, ಆನಂದಮಯ ಅನ್ನುವ 5 ರೂಪಗಳಿವೆ ಅಂತ ಹೇಳಿ ಪುನಃ ಪ್ರಕ್ರಾಂತತ್ವಾತ್ ಹೀಗೆ ಅವನನ್ನೇ ಮುಂದುವರಿಸಿದ್ದಾರೆ. ಪ್ರಕ್ರಾಂತ ಅಂದ್ರೆ ಮುಂದುವರಿಸಿರುವುದು, ಅವನನ್ನೇ ಪ್ರಾರಂಭಿಸಿ ಅವನನ್ನೇ ಮುಂದುವರಿಸಿದ್ದಾರೆ. ಆದ್ರಿಂದ ಅವನನ್ನೇ ತಗೊಳ್ಬೇಕು ಅಂತ ಹೀಗಾದ್ರೆ ಅರ್ಥ ಗೊತ್ತಾಗ್ತದೆ. ಆದ್ರಿಂದ ಏವಂ ಪ್ರಾಣ ಮನಃಶಬ್ದಯೋ ಚೇಷ್ಟಕತ್ವ ಅವಬೋಧನಾರ್ಥತ್ವೇನ ಪ್ರಾಚುರ್ಯಾರ್ಥತೆಯ ಅಲ್ಪಾರ್ಥತ ಪರಿಹರಣೀಯ. ಈ ಬರೇ ಅನ್ನ ಅನ್ನೋದಕ್ಕೆ ಮಾತ್ರ ಅಲ್ಲ, ಅಲ್ಲೊಂದು ಪ್ರಶ್ನೆ ಬಂದಿತ್ತಲ್ಲ ಕಳೆದ ದಿವಸ, ಅದೇನು ಅನ್ನ ಪ್ರಾಚುರ್ಯ ಕಥನಸ್ಯ ಅಲ್ಪತ್ವಾತ್ ಅಂತ ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ. ಭಗವಂತನನ್ನು ಅನ್ನ ಪ್ರಚುರ ಅಂತ ಹೇಳಿಬಿಟ್ರೆ ಅವನ ಮಹಿಮೆ ಏನು ಏನ್ರಿ ಹೇಳ್ದಂಗಾಯ್ತು. ಅವನು ಅನ್ನ ಪ್ರಚುರ, ಚೆನ್ನಾಗಿ ಅನ್ನ ತಿನ್ನೋದು, ಅನ್ನದ ವಿಕಾರವಾದ ದೇಹವನ್ನು ಸುಪುಷ್ಟವಾಗಿ ಬೆಳೆಸಿರುವುದು ಅಂದ್ರೆ ಇದು ಲೋಕ ಸಾಧಾರಣ ಆಯ್ತಲ್ಲ. ಒಂದಾದ್ರು ಟಿಪ್ಪಣಿಯಲ್ಲಿ ಬಂದಿದ್ದನ್ನು ನಾನು ಹೇಳಿದ್ದೆ. ಅಲ್ಪ ಅಂದ್ರೆ ಲೋಕ ಸಾಧಾರಣ, ತೀರಾ ಸಾಮಾನ್ಯವಾದ ಸಂಗತಿ ಇದು. ಇದನ್ನೇನು ಭಗವಂತನ ಮಹಿಮೆ ಅಂತ ನೀವು ಹೇಳೋದು ಅಂತ ಪ್ರಶ್ನೆ ಬಂದ್ರೆ ಹಾಗಲ್ಲ. ಪ್ರಾಣ ಅಂದ್ರೆ ಚೇಷ್ಟಕ ಅಂತ ಅರ್ಥ, ಚೆನ್ನಾಗಿ ನಮ್ಮನ್ನು ಚೇಷ್ಟೆ ಮಾಡಿಸುವವನು ಅಂತ ಅರ್ಥ. ಮನಸ್ಸು ಅಂದ್ರೆ ತಾನು ಜ್ಞಾನ ಸ್ವರೂಪ, ನಮ್ಮಿಂದಲೂ ಮನನ ಮಾಡಿಸ್ತಾನೆ ಚೆನ್ನಾಗಿ ಅಂತ ಅರ್ಥ. ಎಲ್ಲ ಮಯ ಅನ್ನೋದಕ್ಕೆ ಚೆನ್ನಾಗಿ ಅಂತ ಅರ್ಥ. ಅನ್ನಮಯ ಮತ್ತೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ತಿಳಿಯಬೇಕಾದ ಜ್ಞಾನ, ಅದನ್ನು ನಮಗೆ ಚೆನ್ನಾಗಿ ಕೊಡ್ತಾನೆ. ಸ್ವಯಂ ವಿಜ್ಞಾನ ಸ್ವರೂಪನಾಗಿದ್ದಾನೆ, ಹಾಗೆ ಆನಂದ ಸ್ವರೂಪನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಎಲ್ಲ ಕಡೆನೂ ಕೂಡ ಚೇಷ್ಟಕತ್ವ ಅನ್ನುವ ಅರ್ಥ ತಿಳಿದು ಬರುವುದರಿಂದ ಅದು ಚೇಷ್ಟಕತ್ವ, ವಿಜ್ಞಾನತ್ವ, ಮನಸ್ತ್ವ ಮೊದಲಾದವುಗಳು ಪ್ರಚುರವಾಗಿರುವುದರಿಂದ ಅಲ್ಪಾರ್ಥತ ಅನ್ನುವುದು ಬರೋದಿಲ್ಲ. ಎಲ್ಲ ಕಡೆನೂ ಸರ್ವಶ್ರೇಷ್ಠವಾದ ಭಗವಂತನ ಗುಣಗಳನ್ನೇ ಇವು ಹೇಳುವುದರಿಂದ ಇದು ಲೋಕ ಸಾಧಾರಣ ಅಲ್ಲ, ಅದಕ್ಕೊಂದು ಮಹತ್ವ ಇದೆ. ಅದರಿಂದ ಅಲ್ಪಾರ್ಥತ್ವವನ್ನು ನಾವು ಪರಿಹಾರ ಮಾಡಿದಂಗಾಯಿತು, ಅಲ್ಪಾರ್ಥತ್ವದ ಶಂಕೆಯನ್ನು ಪರಿಹಾರ ಮಾಡಿದಾಗಾಯಿತು ಅಂತ ತಾತ್ಪರ್ಯ. ಸರ್ವಾಶ್ಚರ್ಯ ಅನ್ನೋ ಶಬ್ದದ ಅರ್ಥವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ಬೇಕು. ಸರ್ವೇಷಾಂ ಆಶ್ಚರ್ಯ ಸರ್ವಾಶ್ಚರ್ಯಮಯ. ಅವನ ದೃಷ್ಟಿಯಿಂದ ಅವನ ವ್ಯಕ್ತಿತ್ವಕ್ಕೆ ಇದೇನು ಬಹಳ ದೊಡ್ಡದಲ್ಲದೆ ಇರಬಹುದು. ಆದರೆ ಸರ್ವೇಷಾಮಪಿ, ಲಕ್ಷ್ಮೀದೇವಿಗೂ ಚತುರ್ಮುಖ ಬ್ರಹ್ಮನಿಗೂ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳಿಗೂ ನಮ್ಮಂಥವರೆಲ್ಲರಿಗೂ ಕೂಡ ಅವನ ಈ ಕೃತ್ಯಗಳು, ಅವನ ಸ್ವರೂಪ, ಬಾಹ್ಯ ಸ್ವರೂಪ, ಅವನ ರೂಪ, ನೀಲವರ್ಣದ ರೂಪ, ಅವನ ಲೋಕಮೋಹಕವಾದ ಸೌಂದರ್ಯ ಇದು ಮಾತ್ರ ಅಲ್ಲ, ಅವನ ಈ ಸೃಷ್ಟಿಕರ್ತೃತ್ವಾದಿಗಳು ಅದು ಬಹಳ ಮುಖ್ಯ. ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದ 8 ಗುಣಗಳೇನಿವೆ ಅವು ಬಹಳ ಆಶ್ಚರ್ಯಕರವಾದದ್ದು. ಯಾವತ್ತೂ ಕೂಡ ಜಗತ್ತಿನಲ್ಲಿ ನಾವೆಲ್ಲೂ ಕಂಡು ಕೇಳರಿಯದ ಗುಣಗಳು. ಆದ್ರಿಂದ ಸರ್ವೇಶಾಮಪಿ ಆಶ್ಚರ್ಯಮಯವಾದದ್ದು, ಚತುರ್ಮುಖ ಲಕ್ಷ್ಮಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ. ಮತ್ತೆ ಸರ್ವ ರೀತಿಯಿಂದಲೂ ಕೂಡ ಅದೇ ಬಾಹ್ಯ ರೂಪ ಮಾತ್ರ ಅಲ್ಲ, ಅಂತರಂಗದ ಗುಣಗಳು ಅವು ಕೂಡ ಆಶ್ಚರ್ಯಕರವಾದದ್ದು. ಮತ್ತೆ ಸ್ವಯಂ ಭಗವಂತ ಸರ್ವ ಆಶ್ಚರ್ಯಮಯಶ್ಚ, ಅವನು ಸ್ವಯಂ ಸರ್ವನಾಗಿದ್ದಾನೆ. ಯಾಕಂದ್ರೆ ಸರ್ವಾತ್ಮಕನಾದ್ರಿಂದ, ಸರ್ವವು ಅವನು ಅದೇನಾದ್ರಿಂದ ಅವನು ಸರ್ವಾತ್ಮಕ. ಸರ್ವಶ್ಚಾಸವು ಆಶ್ಚರ್ಯಮಯಶ್ಚ ಸರ್ವಾಶ್ಚರ್ಯ ಅಂತ ಹೀಗೆ ಆ ಸರ್ವಾಶ್ಚರ್ಯ ಅಂತ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡ್ಬೇಕು. ಸರ್ವಾಶ್ಚರ್ಯಮಯ ಅಂತ ಅನ್ನೋದ್ರಲ್ಲಿ ನಾನು ಯಾಕೆ ಆ ಶಬ್ದವನ್ನು ಮತ್ತೆ ಹೇಳ್ತಾ ಇದ್ದೇನೆ ಅಂದರೆ, ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲವೂ ಕೂಡ ಅಲ್ಲಿ ಸೇರಿ ಹೋಗಿದೆ. ಅದಕ್ಕೆ ಅರ್ಜುನನಂಥ ಅಪರೋಕ್ಷ ಜ್ಞಾನಿಯು ಕೂಡ ಅವನನ್ನು ನೋಡಿಯೂ ಮತ್ತೆ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ, ಅವನಿಗೆ ಅದು ಸರ್ವಾಶ್ಚರ್ಯಮಯವಾಗಿ ಕಂಡಿತು ಆ ರೂಪ ಅಂತ ಅಲ್ಲಿ ಬಂದಿರುವುದು. ಅದಕ್ಕೆ ಎಷ್ಟು ನೋಡಿದರೂ ಕೂಡ ನಾನು ಏನೋ ತಿಳ್ಕೊಂಡಿದ್ದೆ ಇಲ್ಲಿವರೆಗೆ, ಇದು ಈ ಥರ ಇದೆಯಲ್ಲ ಇದ್ರ ಮುಖ, ಈ ಭಗವಂತನ ಮುಖ, ಈ ಭಗವಂತನ ಈ ಗುಣ ಅಂತ ಅನಿಸ್ತಾನೆ ಇರ್ತದೆ ಅಂತ ತಾತ್ಪರ್ಯ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಅಂತ 11ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಬಂದ್ಮೇಲೆ, ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮ ಧನಂಜಯ
ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ವಿಸ್ಮಯ ವಿಸ್ಮಯ ಆವಿಷ್ಟ, ಆಶ್ಚರ್ಯದ ಭಾವನೆ ಅವನ ದೇಹವನ್ನು ಹೊಕ್ಕಿತು ಅಂತ ಉಪಯೋಗ ಮಾಡಿದ್ರು. ಒಂದು ಯಾವುದೋ ಭೂತ ನಮ್ಮ ಮೈಯಲ್ಲಿ ಹೊಕ್ಕರೆ ಅದು ಹೇಗೆ ನಾವು ಒಂದೇನೋ ವಿಶೇಷವಾದ ಚಟುವಟಿಕೆ ಒಮ್ಮೆಲೆ ಹೊರ ಹೊಮ್ಮುತ್ತದೆ, ದೇಹ ಎಲ್ಲ ಪ್ರಕ್ಷುಬ್ಧ ಆಗ್ತದೆ, ಅದು ಕ್ಷುಲ್ಲಕವಾದ ಅರ್ಥದಲ್ಲಿ. ಆದರೆ ಭಗವಂತನ ಆ ಸರ್ವಾಶ್ಚರ್ಯಮಯವಾದ ದೇಹವನ್ನು ನೋಡಿದಾಗ ಇವನಲ್ಲಿ ಒಂದು ವಿಸ್ಮಯದ ಭಾವನೆ ಹೊಕ್ಕಿತಲ್ಲ, ಹೊಕ್ಕಿದಾಗ ಆ ದೇಹ, ಈ ದೇಹದಲ್ಲಿ ಆದ ಬದಲಾವಣೆಗಳನ್ನು ಹೇಳ್ತಾರೆ, ಅದು ತುಂಬ ಸುಂದರವಾಗಿದೆ. ಹೃಷ್ಟರೋಮ, ರೋಮಾಂಚನ ಆಯ್ತು ಅವನಿಗೆ, ಆನಂದ ಬಾಷ್ಪವೂ ಕೂಡ ಬಂದಿರಬಹುದು. ಅದು ಆ ಸರ್ವಾಶ್ಚರ್ಯ ಆದ್ರಿಂದ ಅವನಿಗೆ ಮುಂದೆ ಬರ್ತದೆ ಅದ್ರ ಬಗ್ಗೆ, ಅವನಿಗೆ ಭಯವೂ ಆಯಿತು ಅಂತ. ಅದು ಭಗವಂತನ ಅದ್ಭುತವಾದ ರೂಪ. ನಾವು ಯಾವುದೋ ಒಂದು ದೊಡ್ಡ ಬಹಳ ಆಳವಾದ ಕಣಿವೆ, ಬಹಳ ಆಳವಾದ ಸಮುದ್ರ, ಎತ್ತರವಾದ ಪರ್ವತ ಇತ್ಯಾದಿಗಳನ್ನು ನೋಡಿದಾಗ ನಮಗೇನಾಗ್ತದೆ, ಅಂಥ ಒಂದು ಅದ್ಭುತವಾದ ಗೌರವನು ಬರ್ತದೆ. ಅದು ಭಯಮಿಶ್ರಿತ ಗೌರವ ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಆ ಥರ ಎಲ್ಲ ಆಗಿರ್ತದೆ. ಆದ್ರಿಂದ ಅವನಿಗೆ ಅದರಿಂದ ಭಯವೂ ಆಯಿತು ಅಂತ ಮುಂದೆ ಬರ್ತದೆ. ನನಗಿದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಈ ನೀನು ಹಿಂದಿನ ಆ ಚತುರ್ಭುಜವಾದ ರೂಪದಿಂದಲೇ ನನಗೆ ಮತ್ತೆ ದರ್ಶನ ಕೊಡು, ನನಗೆ ಇದನ್ನು ಭಯ ಆಗಿದೆ ಅಂತ ಹೀಗೆ ಅವನು ಅಲ್ಲಿ ತೋರಿಸ್ಕೋತಾನೆ. ಅದೃಷ್ಟಪೂರ್ವಂ ಹೃಷಿತೋಷು ಸೃಷ್ಟ ಭಯೇನ ಚ ಪ್ರವ್ಯಚಿತಂ ಮನೋಮೆ. ಇದು ಯಾಕೆ ಅಂದರೆ ಸರ್ವಾಶ್ಚರ್ಯಮಯ ಅನ್ನೋದನ್ನು ನಾವು ಕನ್ಸೀವ್ ಮಾಡ್ಲಿಕ್ಕೆ ಉಪಯೋಗ ಆಗುವಂಥ ಶಬ್ದಗಳಿವು. ಅದೃಷ್ಟಪೂರ್ವಂ, ಹಿಂದೆಂದೂ ನೋಡಿಲ್ಲ ನಾನು ಈ ರೂಪವನ್ನು. ದೃಷ್ಟ ಭಯೇನ ಚ ಪ್ರವ್ಯಚಿತಂ ಮನೋಮೆ, ನೋಡಿ ನನಗೆ ಹರ್ಷಿತೋಸ್ಮಿ, ಸಂತೋಷವೂ ಆಗಿದೆ, ಹಾಗೆ ಭಯವೂ ಆಗಿದೆ, ಮನಸ್ಸು ಕಳವಳಕ್ಕೊಳಗಾಗಿದೆ. ಅದನ್ನ ತಳ್ಕೊಳಿಕ್ಕಾಗೋದಿಲ್ಲ, ಪರಮಾಶ್ಚರ್ಯವಾದ್ದು. ಈಗ ಜೀವಮಾನದಲ್ಲಿ ಮೊದಲನೇ ಬಾರಿ ಗಂಗೆಯನ್ನು ನೋಡುವವರಿಗೆ, ಹಿಮಾಲಯವನ್ನು ನೋಡುವವರಿಗೆ, ಅಥವಾ ಮೌಂಟ್ ಎವರೆಸ್ಟ್ ನೋಡುವವರಿಗೆ ಏನಾದಿತ್ತೋ ಆ ಥರ ಆಗ್ತದೆ. ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದು ಹಿಂದಿನ ಆ ಚತುರ್ಭುಜ ರೂಪವನ್ನೇ, ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ. ನೀನೀಗ ಸಹಸ್ರಬಾಹು ಆಗಿರಬಹುದು, ಅದನ್ನು ತೆಗೆದುಹಾಕುವ. ಚತುರ್ಭುಜವಾದ ಭಗವಂತ ಕೃಷ್ಣಾವತಾರದ ಉದ್ದಕ್ಕೂ ಚತುರ್ಭುಜನೇ ಆಗಿರ್ತಿದ್ದ. ಅದನ್ನು ಮೊನ್ನೆ ಭಾಗವತ ಪ್ರವಚನದಲ್ಲಿ ಹೇಳಿದ್ದೇನೆ. ಅಂಥದೇ ರೂಪವನ್ನು ತೋರಿಸು, ನನಗೆ ಈ ಸಂತೋಷದ, ಹರ್ಷದ ಮತ್ತು ಭಯದ ಒತ್ತಡವನ್ನು ತಡ್ಕೊಳ್ಳಿಕ್ಕಾಗ್ತಿಲ್ಲ ಅಂತಾನೆ. ಇದು ಸರ್ವಾಶ್ಚರ್ಯಮಯ ಅನ್ನೋದನ್ನು ನಾವು ಕನ್ಸೀವ್ ಮಾಡ್ಕೊಳ್ಳಿಕ್ಕೆ ಇರುವ ಒಂದು ವಿವರಣೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ.